ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ವಿಶ್ವನಾಥ್ ಅಂಡ್ ಸನ್ಸ್ ಇದು ರೀಸೆಂಟ್ ಆಗಿ ತಮಿಳ್ ಅಂಡ್ ತೆಲುಗು ಎರಡು ಫಿಲ್ಮ್ ಇಂಡಸ್ಟ್ರಿಯಿಂದ ಕೊಲಾಬ್ರೇಟ್ ಆಗಿ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಸೂರ್ಯ, ಮಮಿತಾ ಬೈಜು ಅಂಡ್ ರಾಧಿಕಾ ಶರತ್ ಕುಮಾರ್. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಸಂಜಯ್ ವಿಶ್ವನಾಥ್ ಶೂಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿರ್ತಾನೆ ಹಾಗೂ ಮಲ್ಟಿ ಕ್ರೋರ್ ಬಿಸ್ನೆಸ್ ಮಾಡುವಂತಹ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗಿರ್ತಾನೆ. ಚೈಲ್ಡ್ಹುಡ್ ನಲ್ಲಿ ಆಗಿರೋ ಯಾವುದೋ ಒಂದು ಟ್ರಾಮಾ ಇಂದಾಗಿ ವಯಸ್ಸು 40 ಕ್ರಾಸ್ ಆದ್ರೂ ಸಹ ಸಂಜಯ್ ವಿಶ್ವನಾಥ್ ಮದುವೆ ಆಗೋದಕ್ಕೆ ಯಾವುದೇ ಇಂಟ್ರೆಸ್ಟ್ ತೋರಿಸ್ತಾ ಇರಲ್ಲ. ಇದರಿಂದ ಬೇಸತ್ತ ಅವರ ತಾಯಿ ನಿರ್ಮಲಾ ದೇವಿ ಮಗ ಸಂಜಯ್ಗೆ ಮದುವೆ ಮಾಡಿಸೋದಕ್ಕೆ ಮಾಡುವಂತಹ ಪ್ರಯತ್ನಗಳಾದ್ರೂ ಏನು ಹಾಗೂ ಆ ಪ್ರಯತ್ನಗಳು ಮುಂದೆ ಫಲಿಸುತ್ತಾ ಇಲ್ವಾ ಅನ್ನೋದೇ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಸೂರ್ಯ ಸಂಜಯ್ ವಿಶ್ವನಾಥ್ ತುಂಬಾ ಸೆಟಲ್ಡ್ ಆಗಿ ಆಕ್ಟ್ ಮಾಡೋದ್ರ ಮೂಲಕ ಆಸ್ ಎಕ್ಸ್ಪೆಕ್ಟೆಡ್ ಅವ್ರದೇ ಸ್ಟೈಲಲ್ಲಿ ಆ ರೋಲ್ಗೆ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಮಮಿತಾ ಬೈಜು ಆಸ್ ಮ್ಯಾಡಿ ಅವರ ಕ್ಯಾರೆಕ್ಟರ್ಗೆ ಈ ಫಿಲಮ್ ಅಲ್ಲಿ ಎರಡು ಶೇಡ್ಸ್ ಅಂದ್ರೆ ಬಬ್ಲಿ ಮತ್ತು ಎಮೋಷನಲ್, ಈ ಎರಡು ಶೇಡ್ಸ್ ಅಲ್ಲೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತ ನೆಸೆಸರಿ ಇತ್ತು. ಎಮೋಷನಲ್ ಮತ್ತೆ ಫೀಲ್ ಗುಡ್ ಸೀನ್ಸ್ ಅಲ್ಲಿ ಅವರ ಆಕ್ಟಿಂಗ್ ಡೀಸೆಂಟ್ ಆಗಿ ಬಂದಿದೆ. ಆದ್ರೆ ಅವರ ಬಬ್ಲಿ ಆಕ್ಟಿಂಗ್ ನನಗೆ ವರ್ಕ್ ಆಗ್ಲಿಲ್ಲ. ಕೆಲವೊಂದು ಸೀನ್ಸ್ ಅಂತೂ ನನಗೆ ಆಡ್ ಫೀಲಿಂಗ್ ಕೊಡ್ತು. ರಾಧಿಕಾ ಶರತ್ ಕುಮಾರ್ ಸಂಜಯ್ ವಿಶ್ವನಾಥ್ ಮದರ್ ನಿರ್ಮಲಾ ದೇವಿ ಅವರ ಆಕ್ಟಿಂಗ್ ಈ ಫಿಲಮ್ ಅಲ್ಲಿ ಮೇಜರ್ ಹೈಲೈಟ್ ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬಂದಿದೆ. ಅವ್ರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ಗೆ ಬರೋದಾದ್ರೆ, ಸ್ಟೋರಿ ರುಟೀನ್ ಫ್ಯಾಮಿಲಿ ಡ್ರಾಮಾ ಆಗಿ ಮಾಡ್ಕೊಂಡಿದ್ದಾರೆ. ಈ ಫಿಲಮ್ ನ ಕೋರ್ ಐಡಿಯಾ ಅಂದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್, ಆ ಐಡಿಯಾ ರೀಸೆಂಟ್ ಆಗಿ ಹಿಂದಿ ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆಗಿದ್ದಂತಹ 21 ವೆಬ್ ಸೀರೀಸ್, ಆ ಒಂದು ವೆಬ್ ಸೀರೀಸ್ ನ ಐಡಿಯಾನೇ ಇಲ್ಲಿ ಕಾಪಿ ಮಾಡ್ಕೊಂಡಿದ್ದಾರೆ ಅಂತ ನನ್ಗನ್ಸ್ತು. ಸ್ಟೋರಿ ಅಂಡ್ ಐಡಿಯಾ ಎರಡು ಸಹ ನನಗೆ ವರ್ಕ್ ಆಗ್ಲಿಲ್ಲ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಆಫ್ ಫಿಲಂ ಸ್ಟಾರ್ಟಿಂಗ್ ಅಲ್ಲಿ ಬರುವಂತಹ ಬೇಬಿ ಮದರ್ ಸೆಂಟಿಮೆಂಟ್ ನನಗೆ ವರ್ಕ್ ಆಗ್ಲಿಲ್ಲ. ಇನ್ನು ಆ ಡ್ರೈವರ್ ಮುತ್ತುಸ್ವಾಮಿ ಕ್ಯಾರೆಕ್ಟರ್ ಮೂಲಕ ಫಾದರ್ ವ್ಯಾಲ್ಯೂಸ್ ನ ಎಲಿವೇಟ್ ಮಾಡುವಂತ ಸೀನು ಒಳ್ಳೆ ಐಡಿಯಾನೇ ಆದ್ರೂ ತುಂಬಾ ಬೇಸಿಕ್ ಆಗಿ ಬಂದಿದೆ. ಡೈರೆಕ್ಟರ್ ಏನು ಸಹ ತಲೆಗೆ ಕೆಲಸ ಕೊಡದೇನೆ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿಲ್ಲ. ಇದರಿಂದಾಗಿ ಆ ಸೀನು ನನಗೆ ತುಂಬಾ ಸಿಲ್ಲಿ ಆಗಿ ಬಂದಿದೆ ಅಂತ ಅನಿಸ್ತು. ನನಗೆ ಅದು ವರ್ಕ್ ಆಗ್ಲಿಲ್ಲ. ಅಲ್ಲಿಂದ ನೆಕ್ಸ್ಟ್ ಬರೋ ಒಂದಷ್ಟು ಫೀಲ್ ಗುಡ್ ಕಾಮಿಡಿ ಸೀನ್ಸ್ ನನಗೆ ವರ್ಕ್ ಆಯ್ತು ಅನ್ನೋದೊಂದು ಬಿಟ್ರೆ, ಬಾಕಿ ಎಲ್ಲ ಪೋರ್ಷನ್ಸ್ ಅಲ್ಲಿ ಏನೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಲ್ದೇನೆ ಸ್ಕ್ರೀನ್ ಪ್ಲೇ ನ ತುಂಬಾ ಫ್ಲಾಟ್ ಆಗಿ ತಗೊಂಡೋಗಿರೋದ್ರಿಂದ ನನಗೆ ಫಸ್ಟ್ ಹಾಫ್ ದ ಫಿಲಂ ವರ್ಕ್ ಆಗಿಲ್ಲ. ಸೆಕೆಂಡ್ ಹಾಫ್ ದ ಫಿಲಂ ಇಲ್ಲೂ ಸಹ ಬೇಬಿ ಮದರ್ ಸೆಂಟಿಮೆಂಟ್ ವರ್ಕ್ ಆಗಿಲ್ಲ. ಬೇಬಿ ಅಂಡ್ ಮದರ್ ರಿಲೇಟೆಡ್ ಆಗಿ ಬರುವಂತಹ ಯಾವುದೇ ಎಮೋಷನಲ್ ಸೀನ್ಸ್ ಅಲ್ಲೂ ಎಮೋಷನ್ಸ್ ಆಡಿಯನ್ಸ್ ಗೆ ಕನೆಕ್ಟ್ ಆಗಲ್ಲ. ಇನ್ನು ನಿರ್ಮಲಾ ದೇವಿ ಅಂದ್ರೆ ಸಂಜಯ್ ವಿಶ್ವನಾಥ್ ನ ಮದರ್ ರಿಲೇಟೆಡ್ ಆಗಿ ಬರುವಂತಹ ಒಂದು ಟ್ವಿಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನನಗೆ ಆ ಒಂದು ಪೋರ್ಷನ್ಸ್ ಅಲ್ಲಿ ಮದರ್ ಸನ್ ಸೆಂಟಿಮೆಂಟ್ ವರ್ಕ್ ಆಯ್ತು. ಇನ್ನು ಫಾದರ್ ಅಂಡ್ ಬೇಬಿ ರಿಲೇಟೆಡ್ ಆಗಿ ಬರುವಂತಹ ಫೀಲ್ ಗುಡ್ ಕಾಮಿಡಿ ನನಗೆ ವರ್ಕ್ ಆಯ್ತು. ಇನ್ನು ಲಾಸ್ಟ್ 45 ಮಿನಿಟ್ಸ್ ಆಫ್ ದ ಫಿಲಂ ರೆಗ್ಯುಲರ್ ಫ್ಯಾಮಿಲಿ ಡ್ರಾಮಾಗೆ ತಗೊಂಡೋಗಿರೋದು ನನಗೆ ವರ್ಕ್ ಆಗ್ಲಿಲ್ಲ. 1 or 2 ಪಾಯಿಂಟ್ಸ್ ನನಗೆ ವರ್ಕ್ ಆಯ್ತು ಅನ್ನೋದೊಂದು ಬಿಟ್ರೆ ಮೋಸ್ಟ್ಲಿ ಬೋರಿಂಗ್ ಆಗೇ ಇತ್ತು. ಇದರಿಂದಾಗಿ ಸೆಕೆಂಡ್ ಹಾಫ್ ದ ಫಿಲಂ ನನಗೆ ವರ್ಕ್ ಆಗಿಲ್ಲ. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಗೆ ಬರೋದಾದ್ರೆ, ಸಾಂಗ್ಸ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎರಡನ್ನೂ ಡೀಸೆಂಟ್ ಆಗಿ ಬಂದಿದೆ. ಇನ್ನು ಈ ಫಿಲಂ ವಿಶ್ವನಾಥರ ಏಕೈಕ ಪುತ್ರ ಅಂದ್ರೆ ಸಂಜಯ್ ವಿಶ್ವನಾಥನ ಕಥೆನೇ ಆಗಿರೋದ್ರಿಂದ ಟೈಟಲ್ ಅಲ್ಲಿ ಸನ್ಸ್ ಅಂತ ಯಾಕೆ ಬಂತು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಟೈಟಲ್ ಸ್ಟೈಲಿಶ್ ಆಗಿಟ್ರೆ ಜನ ಆಟೋಮೆಟಿಕ್ ಆಗಿ ಫಿಲಂ ಚೆನ್ನಾಗಿದೆ ಅಂತ ಅನ್ಕೊಂತಾರೆ. ಬಹುಶಃ ಈ ತರ ಮೈಂಡ್ ಸೆಟ್ ಇರಬಹುದು ಫಿಲಂ ಟೀಮ್ ಅವ್ರಿಗೆ. ಓವರ್ ಆಲ್ ಆಗಿ ನನಗೆ ಒಂದು ಫಿಲಂ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಲಿಲ್ಲ. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂಗೆ ಕೊಡ್ತಾ ಇರುವಂತ ರೇಟಿಂಗ್ 2 out of 5. ಇದಿಷ್ಟು ಈ ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದ್ದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.